ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ರೀ ಹೆಸರು ಹಿಟ್ಟಿನ ಹಪ್ಪಳ ರೀ. ಇವನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಈ ಥರ ಪರ್ಫೆಕ್ಟಾಗಿ ಮತ್ತು ಪಳ್ಳಾಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ, ಈ ಹಪ್ಪಳ ಮಾಡೋಕೆ 1 kg ಅಷ್ಟು ಹೆಸರು ಕಾಳು ತೊಗೊಂಡಿನಿ ರೀ. ಇವನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು 1-2 ಸರಿ ಕ್ಲೀನಾಗಿ ತೊಳ್ಕೊಂಡ್ರಿ. ಇದನ್ನು ತೊಳ್ಕೊಂಡ್ಮೇಲೆ ಈಗ ನೋಡಿರಿ, ಈ ಥರ ಕ್ಲೀನಾಗಿ ತೊಳ್ಕೊಂಡು ಮತ್ತು ಸ್ವಲ್ಪ ತೊಳೆದಿಟ್ಕೊಂಡ್ಮೇಲೆ 3 ಕಪ್ನಷ್ಟು ಬಿಸಿನೀರು ಹಾಕ್ಕೊಂಡ್ರಿ. ಈ ಥರ ನೀರು ಹಾಕೊಂಡ್ರೆ ಕಾಳು ಬೇಗ ನೆನಿತಾವ್ರಿ ಮತ್ತು ಪಳ್ಳಾಗಿ ಬರ್ತಾವ್ರಿ. ಹಾಗಾಗಿ ಒಂದು 3 ಕಪ್ನಷ್ಟು ಬಿಸಿನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇವತ್ತು ಮಧ್ಯಾಹ್ನ ಹಾಕಿದ್ವಿ ಅಂದ್ರೆ ಫುಲ್ ನೈಟ್ ಎಲ್ಲ ನೆನಿಬೇಕ್ರಿ. ಮಾರ್ನಿಂಗ್ವರೆಗೂ ನೆನಿಬೇಕ್ರಿ ಅದು. ಈಗ ನೋಡಿರಿ, ಬೆಳಗ್ಗೆ ನೋಡಿರಿ ಈ ಥರ ನೆನೆದವ್ರಿ. ಯಾವ ಥರ ಸಿಪ್ಪಿ ಬಿಚ್ಕೊಂಡವ ಅಂತ ಹೇಳಿರಿ. ಇವನೇನು ಮಾಡೋಣ ಅಂದ್ರೆ ರೀ, ಇದೆ ಒಂದು ಇದಕ್ಕೆ ಹಾಕ್ಕೊಂಡು ಬಸ್ಕೊಂಡ್ರಿ, ಚಾಣಿಗೆ ಹಾಕ್ಕೊಂಡು ಬಸ್ದಿಟ್ಕೊಂಡ್ರಿ. ನೋಡಿರಿ, ಈ ಥರ ಬಸ್ದಿಟ್ಕೊಂಡಿನ್ರಿ. ಈಗೇನು ಮಾಡೋಣ ಅಂದ್ರೆ ರೀ, ಇದನ್ನು ಬಿಸಿಲಿಗೆ ಒಣಗಿ ಹಾಕ್ಕೊಂಡ್ರಿ. ಕಾಳು ಮುಂಜಾನೆಯಿಂದ ಸಾಯಂಕಾಲವರೆಗೂ ಒಣಗಬೇಕ್ರಿ. ನೋಡಿರಿ, ಒಣಗಿ ಹಾಕಿನ್ರಿ ನಾನು. ಈಗ ಈ ಥರ ಒಣಗಿದಾವ್ರಿ. ಈಗೇನು ಮಾಡೋಣ ಅಂದ್ರೆ ಇವನ್ನ ಮ್ಯಾಗಿನ ಸಿಪ್ಪಿ ಐತ್ರಲ್ಲ, ಅದಕ್ಕೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಬೇಳೆ ಮಾಡ್ಕೊಂಡು ತೆಗೆದು ಅದನ್ನು ಹೊಟ್ಟೆ ಕೇರಿ ಈ ಥರ ಕಾಳು ಮಾಡಿ ಇಟ್ಕೊಂಡಿನ್ರಿ ನಾನೀಗ. ಈಗ ಇದನ್ನು ಗಿರ್ನಿಗೆ ಹಾಕ್ಸಾಕ್ರಿ. 1/4 kg ಅಷ್ಟು ಉದ್ದಿನ ಬೇಳೆನೂ ಹಾಕ್ಕೊಂಡೇನ್ರಿ. ಉದ್ದಿನ ಬೇಳೆ ಹಾಕೋದ್ರಿಂದ ಪಳ್ಳಾಗಿ ಬರ್ತಾವ್ರಿ. ಹಾಗಾಗಿ 1/4 kg ಅಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಇದನ್ನು ಗಿರ್ನಿಗೆ ಹಿಟ್ಟು ಹಾಕ್ಸ್ಕೊಂಡ್ಬಂದು ನೋಡಿರಿ. ಈಗ ಹಿಟ್ಟು ಹಾಕ್ಸ್ಕೊಂಡು ಬಂದೀನಿ. ಇದನ್ನು ಸಾನ್ಗೆ ಹಾಕ್ಕೊಂಡು ಈ ಥರ ಒಂದು ಪಾತ್ರೆದೊಳಗೆ ಹಾಕ್ಕೊಳಕತ್ತೀನಿ ರೀ. ಈಗ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಈಗ ಒಂದು ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೋಬೇಕ್ರಿ. ಯಾಕಂದ್ರೆ ನಾವು ಪಾಪಡ್ ಮಸಾಲ ಹಾಕ್ಕೊಳಕತ್ತೀವಿ ರೀ, ಅದ್ರೊಳಗೆ ಉಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ ರೀ. ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳೋದ್ರಿ. ಮತ್ತು ಅಜ್ವಾನ್ ರೀ, 3 ಟೀ ಸ್ಪೂನ್ ಅಷ್ಟು ಅಜ್ವಾನ್ ರೀ. ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಅಜ್ವಾನ್ ಹಾಕ್ಕೊಳ್ರಿ. ಅಜ್ವಾನ್ ಹಾಕ್ಕೊಳ್ಳೋದ್ರಿಂದ ಕಂಪು ಬರತ್ತೆ ರೀ. ಮತ್ತಿದು ಕರಿಮೆಣಸಿನ ಪುಡಿ ಪೌಡ್ರ್ ರೀ. ಈ ಥರ ಅದನ್ನು 3 ಟೀ ಸ್ಪೂನ್ ಅಷ್ಟು ಹಾಕ್ಕೊಳಕತ್ತೀನಿ ರೀ. ಮತ್ತು ಈಗ ನೋಡಿರಿ, 100 ಗ್ರಾಮ್ನಷ್ಟು ಪಾಪಡ್ ಮಸಾಲ ರೀ. ಇದು ಮಾರ್ಕೆಟ್ ಒಳಗೆ ಸಿಗತ್ತೆ ರೀ. ಇದನ್ನು 1 kgಗೆ 1 ಪ್ಯಾಕೆಟ್ ಎಲ್ಲ ಹಾಕ್ಕೊಳಕತ್ತೀನಿ ರೀ. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಅದಕ್ಕೆ ಇದ್ರೊಳಗೆ ಉಪ್ಪಿನ ಪ್ರಮಾಣ ಜಾಸ್ತಿ ಇರತ್ತೆ ರೀ. ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕ್ರಿ. ಈಗ ಈ ಥರ ಹಾಕ್ಕೊಂಡು ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರಿ. ಈಗ ನೋಡಿರಿ, ಇದನ್ನು ನಾದ್ಕೊಳಕ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕ್ರಿ. ಇದನ್ನು ಭಾಳ ತಿಳುವಾಗಿ ನಾದ್ಕೋಬಾರ್ದು. ಗಟ್ಟಿ ಇದ್ದಷ್ಟು ಚಲೋ ರೀ ಹಪ್ಪಳಕ್ಕೆ. ಹಾಗಾಗಿ ಗಟ್ಟಿನ ನಾದ್ಕೋಬೇಕ್ರಿ. ನೋಡಿರಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳಕತ್ತೀನಿ ರೀ. ಈಗ ನೋಡಿರಿ, ಈ ಹದಕ್ಕೆ ನಾದ್ಕೊಂಡು ಇಟ್ಕೊಂಡೀನಿ ರೀ. ಇದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿಟ್ಟು ಇದನ್ನಂದ್ರೆ 4ರಿಂದ 5 ತಾಸಿನಷ್ಟು ನೆನೆ ಹಾಕ್ಬಿಡ್ಬೇಕ್ರಿ. ಇದು ನೋಡಿರಿ, ಈಗ ಈ ಥರ 5 ತಾಸು ಆದ್ಮೇಲೆ ಹಿಟ್ಟು. ಅದಕ್ಕೆ ಇದನ್ನು ಏನು ಮಾಡ್ಬೇಕಂದ್ರೆ ರೀ, ಒಂದು ಕಲ್ಲು ಇರ್ತೈತಲ್ರಿ ಗುಂಡ, ಅದರಿಂದ ಜಜ್ಕೋಬೇಕ್ರಿ. ನಾನಿಲ್ಲಿ ಲಟ್ಟಿನಲ್ಲಿ ಜಜ್ಕೊಳಕತ್ತೀನಿ ರೀ. ಈ ಥರ ಜಜ್ಕೊಂಡು ಇದನ್ನೊಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕ್ರಿ. ನೋಡಿರಿ, ಈ ಥರ ಚಲೋ ತಂಗೆ ನಾದ್ಕೋಬೇಕ್ರಿ. ನಾದಿ ಮೆತ್ತಗೆ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ನಾನು ಸ್ವಲ್ಪ ತೊಗೊಂಡು ಈ ಥರ ಮಾಡಿಟ್ಕೊಂಡೀನಿ ರೀ. ಈಗ ಇದನ್ನು ಚಾಕುಲೆ ಸಣ್ಣ ಉಳ್ಳಿ ಮಾಡ್ಕೋಬೇಕ್ರಿ. ಒಂದು ಅಳತಿ ಒಳಗೆ ಈ ಥರ ಕಟ್ ಮಾಡ್ಕೋತೀನಿ ನೋಡ್ರಿ. ಈಗ ನಾನು ನೋಡ್ರಿ ಯಾವ ಥರ ಕಟ್ ಮಾಡ್ಕೊಳತ್ತೀನಿ ಅಂಥೇಳಿ. ಈ ಥರ ಮಾಡೋದ್ರಿಂದ ಒಂದು ಅಳತಿ ಒಳಗೆ ಬರ್ತಾವ್ರಿ ಉಳ್ಳಿ ರೀ. ನೋಡ್ರಿ, ಈಗ ಈ ಥರ ಒಂದು ಅಳತಿಲೆ ಉಳ್ಳಿ ಮಾಡಿ ಇಟ್ಕೊಂಡೀನಿ ರೀ. ಈಗ ಇದನ್ನು ಒಂದು ಒತ್ತು ಮಣಿ ಒಳಗೆ ಈ ಥರ ಒಂದು ಪ್ಲಾಸ್ಟಿಕ್ ಹಾಳಿ ಕೆಳಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ 4 ಉಳ್ಳಿ ಇಟ್ಕೊಂಡು ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ರಿ. ಈ ಥರ ಮಾಡೋದ್ರಿಂದ ಲಟ್ಸೊಳಕ್ಕೆ
ಸುಲಭ ಆಗ್ತೈತೆ ರೀ. ನೋಡಿರಿ ಯಾವ ಥರ ಇಷ್ಟ ಆಗ್ಯಾವ್ರಿ. ಈಗ ಇದನ್ನು ಏನು ಮಾಡೋಣ ಅಂದ್ರೆ ರೀ, ಒಂದು ಸ್ವಲ್ಪ ಇದಕ್ಕೆ ಹಿಟ್ಟು ಹಚ್ಕೊಂಡು ಕೆಳಗಡೆ ಹಿಟ್ಟು ಹಚ್ಕೊಂಡು ಈ ಥರ ಲಟ್ಸ್ಕೊಳ್ಳ್ರಿ. ನಿಮಗೆ ಯಾವ ಥರ ಬೇಕು ನೋಡ್ಕೊಂಡು ಲಟ್ಸ್ಕೊಳ್ರಿ. ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡದಾಗಿ ಲಟ್ಸ್ಕೊಳ್ರಿ, ಸಣ್ಣ ಬೇಕಂದ್ರೆ ಸಣ್ಣದಾಗಿ ಲಟ್ಸ್ಕೊಳ್ರಿ. ಇದೇ ಥರ ಎಲ್ಲ ಮಾಡಿಟ್ಕೊಂಡಿನ್ರಿ. ನಾನು ಇವನ್ನ ಏನು ಮಾಡ್ಬೇಕಂದ್ರೆ ರೀ, ಸ್ವಲ್ಪ ಆ ದಿನ ನೆಳಾಗ ಒಣಗಿಸ್ಬೇಕ್ರಿ. ಒಂದಿನ ನೆಳಾಗ ಒಣಗಿಸಿ ಆಮೇಲೆ ಮಾರನೇ ದಿನ ಒಂದು 3 ತಾಸು ಬಿಸಿಲಿಗೆ ಒಣಗಿ ಹಾಕ್ಬೇಕ್ರಿ. ಹಿಂಗೆ ಜಾಸ್ತಿ ಒಣಗಿಸ್ಬಾರ್ದು. ಜಾಸ್ತಿ ಒಣಗಿಸಿದ್ರೆ ಅವ ಹಪ್ಪಳ ಮುರಿಯೋ ಚಾನ್ಸಸ್ ಇರುತ್ತೆ ರೀ. ಹಾಗಾಗಿ ಈ ಥರ ನೋಡಿರಿ, ಒಂದು 3 ತಾಸು ಒಣಗಿಸೀನಿ ನಾನು. ಈ ಥರ ಹಪ್ಪಳ ರೆಡಿ ಆಗ್ಯಾವ್ರಿ. ಈಗ ಇದನ್ನ ಏನು ಮಾಡೋಣ ಅಂದ್ರೆ ರೀ, ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಲೋ ಫ್ಲೇಮ್ದಾಗ ಉರಿ ಇಟ್ಟಿರ್ರಿ, ಅಂದ್ರೆ ಇಲ್ಲಾಂದ್ರೆ ಹೊತ್ತವ್ರಿ, ಜಲ್ದಿನ ಹೊತ್ತಾವ್ರಿ. ಹಿಂಗಾಗಿ ಲೋ ಫ್ಲೇಮ್ದಾಗ ಇಡ್ಬೇಕ್ರಿ. ಈಗ ನೋಡಿರಿ ಯಾವ ಥರ ರೆಡಿ ಆಗ್ಯಾವ್ರಿ ಹಪ್ಪಳ. ಈಗ ಬೇಸಿಗೆ ಟೈಮ್ ಒಳಗೆ ಹಪ್ಪಳ ಈ ಥರ ಮಾಡಿ ನೋಡಿರಿ ನೀವು ಒಂದು ಸಾರಿ. ಎಲ್ಲ ಥರ ಹಪ್ಪಳ ಮಾಡಿರ್ತೀರಿ, ಈ ಹೆಸರು ಹಿಟ್ಟಿನ ಹಪ್ಪಳನೂ ಒಂದು ಸಾರಿ ಮಾಡಿ ನೋಡಿರಿ. ಈ ಥರ ಪರ್ಫೆಕ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಪಳ್ಳಾಗಿ ಯಾವ ಥರ ಬಂದಾವಂತ ನೋಡಿರಿ. ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.